ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೇರಾ ಯೂಟ್ಯೂಬ್ ಚಾನಲ್ಗೆ. ಬನ್ನಿ ಇವತ್ತು ಹೆಲ್ದಿ ಆಮೇಲೆ ಟೇಸ್ಟಿ ಸೂಪರ್ ಆಗಿರುವಂಥ ರೆಸಿಪಿ ಮಾಡೋಣ. ಈ ರೆಸಿಪಿ ಮಾಡೋದು ಹೇಗಂತ ನೋಡೋಣ. ಒಂದು ಪಾತ್ರೆ ಇಟ್ಕೊಂಡು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಕಟ್ ಮಾಡಿರುವಂಥ ತರಕಾರಿ ಕ್ಯಾಪ್ಸಿಕಮ್, ಕೋಸ್ ಆಮೇಲೆ ಬೀನ್ಸ್, ಕ್ಯಾರೆಟ್ ಎಲ್ಲನೂ ಹಾಕ್ಕೊಂಡು ನೀಟಾಗಿ ಎಣ್ಣೆ ಜೊತೆಗೆ ಫ್ರೈ ಮಾಡ್ಕೊಳ್ಳೋಣ. ಇದು ಅಷ್ಟೊಂದು ಟೇಸ್ಟ್ ಕೊಡುತ್ತೆ. ಮಕ್ಕಳಿಗೆ ದೋಸೆ, ಚಪಾತಿ ಅದು ತಿಂದು ಬೇಜಾರಾದಾಗ ಇದು ಮಾಡಿಕೊಡಿ. ಈಗ ಸ್ವಲ್ಪ ಎಣ್ಣೆ ಉಪ್ಪು ಆಮೇಲೆ ಗರಂ ಮಸಾಲ, ಸ್ವಲ್ಪ ಮೊಟ್ಟೆ ಮಸಾಲ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ನೀಟಾಗಿ ಈ ಮಸಾಲೆ ಜೊತೆಗೆ ಇದನ್ನ ಫ್ರೈ ಮಾಡ್ಕೊಳ್ಳಿ. ಇದನ್ನ ಸ್ವಲ್ಪ ಹೊತ್ತು ಎಣ್ಣೆ ಜೊತೆಗೆ ಫ್ರೈ ಆಗಿ ಬಿಟ್ಬಿಡಿ. ಈಗ ನೋಡಿ ನೀಟಾಗಿ ಕಲರ್ ಸ್ವಲ್ಪ ಲೈಟಾಗಿ ಚೇಂಜ್ ಆಗಿದೆ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಇದನ್ನ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಒಂದ್ಸರಿ ಎಣ್ಣೆ ಜೊತೆಗೆ ತರಕಾರಿ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಇನ್ನು ಸ್ವಲ್ಪ ಹೊತ್ತು ಒಂದು 10-15 ನಿಮಿಷ ಬಿಟ್ಬಿಡಿ. ನೀರು ಹಾಕಬೇಡಿ, ನೀರು ಹಾಕ್ತೇನೆ ಬೆನೆಸಿ. ನೋಡಿ ಈಗ ಕಲರ್ ಫುಲ್ ಚೇಂಜ್ ಆಗಿದೆ, ನೀಟಾಗಿ ಬೆಂದ್ಕೊಂಡಿದೆ. ನೋಡಿ ಈ ಥರ ರೆಡಿ ಆಗಿದೆ. ಇದು ಆಗಿದೆ. ಈಗ ಇನ್ನೇನು ಬೆನೆಸ್ಬೇಡಿ, ಸಾಕು, ಇಷ್ಟೇ ಇರಲಿ. ಸೂಪರ್ ಟೇಸ್ಟ್ ಕೊಡುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಈಗ ಒಂದು ಬಾಲ್ ತೊಗೊಂಡಿದ್ದೀನಿ ಪಾತ್ರೆ. ಅದಕ್ಕೆ 1.5 ಕಪ್ ಅಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು 2 ಮೊಟ್ಟೆ ಇದ್ದರೆ ಸಾಕು. ಈ ರೆಸಿಪಿ ನಿಮಗೆ ಪಟ್ಟಂತ ರೆಡಿ ಮಾಡಿಬಿಡ್ತೀರಾ. ಇದಕ್ಕೆ ನಾನು 2 ಮೊಟ್ಟೆನ ಒಡೆದು ಹಾಕೋತಾ ಇದ್ದೀನಿ. ಈ ಮೊಟ್ಟೆ ಜೊತೆಗೆ ಮೊಟ್ಟೆನ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನ ಹಿಟ್ಟಿನ ಜೊತೆಗೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನೋಡಿ ಈಗ ಮಿಕ್ಸ್ ಆಗಿದೆ. ನೀವೇ ಸ್ವಲ್ಪನೇ ನೀರು ಹಾಕಿಬಿಟ್ಟು ದೋಸೆ ಹದಕ್ಕೆ ಬರೋವರೆಗೂ ಕಲಸಿ. ನೋಡಿ ದೋಸೆ ಹದಕ್ಕೆ ರೆಡಿ ಆಗಿದೆ. ನಿಮಗೆ ಗಟ್ಟಿ ಅನಿಸಿದರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನಾನು ಇಷ್ಟೇ ಇರಲಿ ಅಂತ ಬಿಡ್ತಾಯಿದ್ದೀನಿ. ಈಗ ಇದನ್ನ ಒಂದು 10 ನಿಮಿಷ ಸೈಡ್ಗೆ ಇಟ್ಬಿಡೋಣ. ಸ್ವಲ್ಪ ಹೊತ್ತು ನೆನೆಲಿ. ಈಗ ನೋಡಿ ಸೂಪರಾಗಿ ಹಿಟ್ಟು ರೆಡಿಯಾಗಿದೆ. ಇದಕ್ಕೆ ಮೊಟ್ಟೆ ದೋಸೆನೂ ಅನ್ಬೋದು ಅಥವಾ ಒಂದು ತರಕಾರಿ ಮೊಟ್ಟೆ ದೋಸೆನೂ ಅನ್ಬೋದು. ನೀವೇ ಒಂದು ಹೆಸರು ಕೊಡಿ, ಕಮೆಂಟ್ ಮಾಡಿ ಆಯಿತಾ. ಈಗ ನಾನು ಒಂದು ತವ ಬಿಸಿ ಮಾಡೋಕೆ ಇಟ್ಟಿದ್ದೆ. ಅದ್ರ ಮೇಲೆ ಚಿಕ್ಕದು ದೊಡ್ಡದಲ್ಲ ಮೀಡಿಯಮ್ ಆಗಿ ಹಾಕ್ಕೊಂಡಿದ್ದೀನಿ ದೋಸೆ ಥರ. ಇದ್ರ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ನೋಡಿ ಈ ಥರ ಹಚ್ಚಿದ್ದೀನಿ. ನಾನು ಜಾಸ್ತಿ ಎಣ್ಣೆ ಯೂಸ್ ಮಾಡಲ್ಲ, ಸ್ವಲ್ಪನೇ ಹಾಕಿದ್ದೀನಿ. ಈಗ ತಿರುಗಿಸ್ಕೊತಾ ಇದ್ದೀನಿ. ನೀಟಾಗಿ ಕೆಳಗಡೆ ಬೆಂದಿದೆ. ಇದ್ರ ಮೇಲ್ಗಡೆನೂ ಸ್ವಲ್ಪ ಎಣ್ಣೆ ಹಚ್ಕೋತೀನಿ ಅಷ್ಟೇ, ಜಾಸ್ತಿ ಎಣ್ಣೆ ಯೂಸ್ ಮಾಡಲ್ಲ. ಸ್ವಲ್ಪನೇ ನೋಡಿ, ಬೇಕಾದರೆ ಒಂದ್ಸರಿ ಮಾಡಿ. ಈ ಟೇಸ್ಟು ಮರೆಯೋಕ್ಕಾಗಲ್ಲ, ಅಷ್ಟು ಸೂಪರ್ ಅಂದರೆ ಸೂಪರಾಗಿ ಬಂದಿರುತ್ತೆ. ಈಗ ಇನ್ನೊಂದು ಸರಿ ತಿರುಗಿಸ್ಕೊಂಡು ಹಾಕ್ಕೊಳ್ಳೋಣ. ನಾವು ತರಕಾರಿದು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಪಲ್ಯ, ಅದನ್ನ ಇದ್ರ ಮೇಲ್ಗಡೆ ಹಾಕ್ಕೊಳ್ಳೋಣ. ಸ್ವಲ್ಪ ಮೇಲ್ಗಡೆ ಹಾಕ್ಬಿಟ್ಟು ಇದನ್ನ ಫೋಲ್ಡ್ ಮಾಡೋಣ. ಈಗ ನೀಟಾಗಿ ಸ್ವಲ್ಪ ಜಾರ್ಕೊಳುತ್ತೆ ಅಷ್ಟೇ. ಸ್ಮೂತಾಗಿರುತ್ತೆ, ತಿನ್ನೋಕ್ಕಂತೂ ಸೂಪರ್ ಟೇಸ್ಟು. ಮಕ್ಕಳಿಗಂತೂ ಏನೋ ಬೇರೆ ಥರ ಕಾಣುತ್ತಲ್ಲ ಅಂತ ಖುಷಿಪಟ್ಟು ತಿಂತಾರೆ. ಒಂದ್ಸಲ ಟ್ರೈ ಮಾಡಿ. ಇದಕ್ಕೆ ಜಾಸ್ತಿ ಖಾರ ಗೀರ ಏನು ಯೂಸ್ ಮಾಡಿರಲ್ಲ ಅಲ್ವಾ. ಮಕ್ಕಳು ಇಷ್ಟಪಟ್ಟಂತೂ ತಿಂದೇ ತಿಂತಾರೆ. ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್. ಈಗ ಇನ್ನೊಂದು ಹಾಕೋತಾ ಇದ್ದೀನಿ. ಅದೇ ಥರ ನಿಮಗೆ ದಪ್ಪ ಬೇಕಂದರೆ ದಪ್ಪ ಹಾಕ್ಕೊಳ್ಳಿ. ಆಮೇಲೆ ತೆಳ್ಳಗೆ ಬೇಕಂದರೆ ತೆಳ್ಳಗೆ ಹಾಕ್ಕೊಳ್ಳಿ. ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ನೋಡಿಕೊಂಡು ನೀವು ಮಾಡ್ಕೋಬೋದು. ಈಗ ನಾನು ಇದ್ರ ಮೇಲ್ಗಡೆನೂ ಸ್ವಲ್ಪ ಎಣ್ಣೆ ಹಚ್ಕೋತಾ ಇದ್ದೀನಿ ನೀಟಾಗಿ. ಹಚ್ಕೊಂಡು ಒಂದು 2 ನಿಮಿಷ ಬಿಟ್ಬಿಟ್ಟು ಮತ್ತೆ ನಾನು ತಿರುಗಿಸ್ಕೊತಾ ಇದ್ದೀನಿ. ಇದನ್ನ ಈ ಕಡೆನೂ ನೀಟಾಗಿ ಬೆನೆಸ್ಕೊಳ್ಳಿ. ಮತ್ತು ಅದ್ರ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ರೆಡಿ ಮಾಡ್ಕೊಳ್ಳಿ. ಇದನ್ನ ಮಾಡಿ ನೋಡಿ ನೀವು, ಟೇಸ್ಟ್ ಅಂತೂ ಮರೆಯಲ್ಲ. ಪಟಾಪಟ ಅಂತ ಆಗುತ್ತೆ. ಒಂದು 10 ನಿಮಿಷ ಅಷ್ಟೇ ಸಾಕು. 1 ಗಂಟೆಯಲ್ಲಿ ನೀವು ಮಾಡ್ಬೋದು. ಸೂಪರ್ ಅಂದರೆ ಸೂಪರಾಗಿರುತ್ತೆ. ಬಾಕ್ಸಿಗೂ ಆಮೇಲೆ ರಾತ್ರಿ ಊಟ ಅಥವಾ ಮಧ್ಯಾಹ್ನ ಯಾವಾಗಾದರೂ ನೀವು ಮಾಡ್ಬೋದು. ಏನು ಮಾಡಲಿ ಅಂತ ಆಲೋಚನೆ ಮಾಡಬೇಕಾದ್ರೆ ಇದನ್ನ ಮಾಡಿ ನೋಡಿ ಒಂದ್ಸರಿ, ಸೂಪರಾಗಿರುತ್ತೆ. ಈಗ ಇದನ್ನು ನೀಟಾಗಿ ಬೆನೆಸ್ಕೊಂಡಿದ್ದೀನಿ. ಬೆನೆಸ್ಕೊಂಡು ಆದಮೇಲೆ ಇನ್ನೊಂದು ಸರಿ ತಿರುಗಿಸ್ಕೊಂಡು ನೀಟಾಗಿ ಬೆನೆಸ್ಕೊಂಡು ಮತ್ತು ಅದ್ರ ಮೇಲೆ ಸ್ವಲ್ಪ ಮಾಡಿರುವಂಥ ಪಲ್ಯನ ಹಾಕ್ಕೊಂಡು ಇದನ್ನು ಕೂಡ ನಾನೇನು ಮಾಡ್ತಿದ್ದೀನಿ, ಫೋಲ್ಡ್ ಮಾಡ್ಕೋತಾ ಇದ್ದೀನಿ ಆಯಿತಾ. ನೋಡಿ, ಏನೋ ಮಕ್ಕಳು ಚೇಂಜಸ್ಸು ಮಾಡಿ ಕೊಡಿ.
ಸೂಪರಾಗಿರುತ್ತೆ. ಇಷ್ಟಪಟ್ಟಂತೂ ಖಂಡಿತವಾಗ್ಲೂ ತಿಂದೇ ತಿಂತಾರೆ. ಆಮೇಲೆ ಹೆಲ್ದಿ ಕೂಡ ಹೌದು. ಈಗ ಹೊರಗಡೆ ಅದು ಇದು ಕೇಳೋದಕ್ಕಿಂತ ಮನೇಲಿ ಮಾಡಿಕೊಡಿ ಇಂಥದ್ದು. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.